ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ದೇವೇಗೌಡರ ವಿರೋಧ. ರೈತರ ಜಮೀನನ್ನ ವಶಪಡಿಸಿಕೊಂಡು ದಂಧೆ ನಡೆಸುತ್ತಿದ್ದಾರೆ. ಕನಕಪುರದಲ್ಲಿ ಎಷ್ಟು ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳದೆ ಎಚ್ಡಿ ದೇವೇಗೌಡರು ವಾಗ್ದಾಳಿಯನ್ನು ನಡೆಸಿರುವಂತಹ ರೀತಿ ಇದು. ಸಿದ್ದರಾಮಯ್ಯ ನನ್ನ ಹಳೆಯ ಸ್ನೇಹಿತರು, ಬಿಡದಿ ಬಳಿಗೆ ನಾನು ಬರ್ತೀನಿ, ಸಿಎಂ ಕೂಡ ಬರಲಿ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ರೈತರು ಹೊಡೆದ್ರು ಹೊಡೆಸಿಕೊಳ್ತೇನೆಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೋಗಿ ರೈತರಿಂದ ಹೊಡೆಸ್ಕೊಂಡು ಬರಲಿ, ಆಮೇಲೆ ನಾನು ಮಾತನಾಡ್ತೀನಿ ಎಂದಿದ್ದಾರೆ ಎಚ್ಡಿ ದೇವೇಗೌಡರು. ಹೊಸ ಯೋಜನೆಗಳು, ಬೆಂಗಳೂರಿನ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ, ಇದೆಲ್ಲ ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತೇಳಿ ಬೆಳಗಿಂದ ಸಾಯಂಕಾಲದವರೆಗೂ ನಾನು ನಿಮ್ಗಳ ಮುಂದೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅದು ಒಂದು ಕಡೆ. ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಹೋಗಿ ನೋಡ್ಬೇಕಲ್ಲಿ ಹೈನುಗಾರಿಕೆ ಒಂದು ಪರ್ ಡೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಪರ್ ಡೇ 50,000 ಲೀಟರ್ ಹಾಲನ್ನ ಈ ಒಂದು ಪ್ರದೇಶದಲ್ಲಿ ಪರ್ ಡೇ 50,000 ಲೀಟರ್ ಹಾಲು. ಅದ್ರ ಜೊತೆಗೆ ರೇಷ್ಮೆ, ಕಬ್ಬು. ಕುಮಾರಸ್ವಾಮಿ ಅವರು ಏನು ಅಲ್ಲಿ ಹರಿಯೋ ಒಂದು ವೃಷಭಾವತಿ ವ್ಯಾಲಿ ಇದೆಯಲ್ಲ, ಅದರಿಂದ ಈ ಎಲ್ಲ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ 2,000 ಕೋಟಿ, 250 ಕೋಟಿ. ಆ ಕಾಲದಲ್ಲಿ 2006-2007 ಪ್ರತಿ ಹಳ್ಳಿಗೆ ನೀರು ಕೊಟ್ಟಿದ್ದಾರೆ. ಈ ಗ್ರಾಮಗಳಿಗೆ ಆನಂದವಾಗಿ ಬೆಳೀತಾ ಇದ್ದಾರೆ. ಇದನ್ನ ಅಕ್ವೈರ್ ಮಾಡಬೇಕು ಅನ್ನೋದು ನಮ್ಮ ಈ ರಾಷ್ಟ್ರದ ರಾಜಕೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರಿನ ಅಭಿವೃದ್ಧಿಯ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ ಹೊಂದಿರೋ ವ್ಯಕ್ತಿ. ಅದಕ್ಕೆ ಹಣ ಯಾಕೆ ಕೂಡಿಸ್ತೀವಿ ಅದೆಲ್ಲ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆಗೆ ಡಿಕೆ ತಿರುಗೇಟು. ಬರ್ತ್ಡೇ ದಿನ ಅಧಿಕಾರ ಹಸ್ತಾಂತರ ಅಂತ ಸಂಭ್ರಮಿಸ್ತಾ ಇದ್ರು. ಡಿಸಿಎಂ ಡಿಕೆಶಿ ಅವರ ಬಗ್ಗೆ ಲೇವಡಿ ಮಾಡಿದ್ದ ದೇವೇಗೌಡರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಮಗ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ನೆನಪು ಮಾಡಿಕೊಳ್ಳಿ, ಆಮೇಲೆ ಉಳಿದ ಮಾತು ಎಂದಿದ್ದಾರೆ ಡಿಕೆಶಿ. ಬರ್ತಡೆಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ನಿಮ್ಮ ಅಧಿಕಾರ ಹಸ್ತಾಂತರ ಬಗ್ಗೆ ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನ್ಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತು. ಬರ್ತಡೆಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ನಿಮ್ಮ ಅಧಿಕಾರ ಹಸ್ತಾಂತರ ಬಗ್ಗೆ ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನ್ಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತು.